ಅಮೀರ್ ಮಾವಿಯಾ ರದಿಯಲ್ಲಾಹು ತಆಲಾ ಅನ್ಹರು ಹಜರತ್ ಇಮಾಮಿ ಹಸನ್ ಮರಣ ಹೊಂದಿದ ನಂತರ ಇಮಾಮಿ ಹುಸೇನ್ಗೆ ಜಾಸ್ತಿ ಗಮನ ಕೊಡ್ತಿದ್ರು, ಪ್ರೀತಿ ಮಾಡ್ತಿದ್ರು. ಅವ್ರಿಗೆ ಏನಾದರೂ ಕೆಲಸ ಮಾಡಿದ್ರು ಅದೇ ರೀತಿ ಅವ್ರಿಗೆ ಪಕ್ಕಕ್ಕೆ ಕುಂದರ್ಸ್ಕೊಂಡು ಅವ್ರಿಗೆ ಕೇಳಿ ಬೇರೆ ಕೆಲಸ ಮಾಡೋದು ಪ್ರಯತ್ನ ಮಾಡ್ತಿದ್ರು. ಯಾರು? ಹಜರತ್ ಅಮೀರ್ ಮಾವಿಯಾ ಅವರು. ಹಜರತ್ ಅಮೀರ್ ಮಾವಿಯಾ ದೊಡ್ಡವಾದ ಕುರ್ಸಿನಲ್ಲಿ ಕುಂತಿದ್ರೆ ಪಕ್ಕಕ್ಕೆ ಕುರ್ಸಿಗೆ ಹಜರತ್ ಇಮಾಮಿ ಹುಸೇನ್ ಕುಂದಿರ್ತಿದ್ರು. ಪಕ್ಕಕ್ಕೆ ಕುಂದರ್ಸ್ಕೊಂಡು ಅವರು ಹಜರತ್ ಅಮೀರ್ ಮಾವಿಯಾ ಅವರು ಕೆಲಸ ಮಾಡ್ತಿದ್ರು. ರಾಜನೀತಿಲಿ ದೊಡ್ಡ ರಾಜ್ಕುಮಾರ ಯಾರಾದರೆ ಆಗಿದ್ರೆ ಅವ್ರಿಗೆ ದೊಡ್ಡವಾದ ಕುರ್ಸಿ ಇರ್ತಿದ್ರು ರಾಜ್ಕುಮಾರ್ಗೆ, ಮತ್ತು ಉಳ್ಕಿದ್ರು ಸೇನೆಗಳಿಗೆ ಪ್ರಜೆಗಳಿಗೆ ತಳ ಕುರ್ಸಿ ಇರ್ತಿತ್ತು ಕುಂದಿರೋದಕ್ಕೆ ನಿಂದಿರೋದಕ್ಕೆ. ಹಜರತ್ ಅಮೀರ್ ಮಾವಿಯಾ ಅವರು ದೊಡ್ಡವಾದ ಕುರ್ಸಿ ಮೇಲೆ ಕುಂದಿರೋಕ್ಕಿಂತ ಮುಂಚೆ ಇಮಾಮಿ ಹುಸೇನ್ಗೆ ಕೇಳ್ತಿದ್ರು, ಇಮಾಮ್ ಹುಸೇನ್, ನಿಮ್ಮಿಂದ ಅನುಮತಿ ಇದೆ ಈ ಕುರ್ಸಿ ಮೇಲೆ ಕುಂದಿರೋದಕ್ಕೆ? ನಾನು ಹಜರತ್ ಇಮಾಮಿ ಹುಸೇನ್ ಹೇಳ್ತಿದ್ರು, ನೀವು ಅಮೀರ್ ಆಗಿದ್ದೀರಾ, ನೀವೇ ಕುಂದರಿ. ಮತ್ತು ಪಕ್ಕಕ್ಕೆ ಕುಂದಕ್ಕೆ ಹಜರತ್ ಇಮಾಮಿ ಹುಸೇನ್ ಕುಂದಿರ್ತಿದ್ರು. ಈ ರೀತಿ ಅಮೀರ್ ಮಾವಿಯಾ ಇಮಾಮಿ ಹುಸೇನ್ ಪ್ರೀತಿ ಇತ್ತು. ಬರ್ತಾ ಬರ್ತಾ ಹಜರತ್ ಅಮೀರ್ ಮಾವಿಯಾ ಅವರು ಜಾಸ್ತಿ ಅನಾರೋಗ್ಯ ಆದರು. ಜ್ವರವನ್ನು ಜಾಸ್ತಿ ಬಂತು ಹಜರತ್ ಅಮೀರ್ ಮಾವಿಯಾ ಅವರಿಗೆ. ಜಾಸ್ತಿ ಅನಾರೋಗ್ಯ ಆಗಿದ ನಂತರ ಹಜರತ್ ಅಮೀರ್ ಮಾವಿಯಾ ಅವರು ಬರ್ತಾ ಬರ್ತಾ ರಾಜನೀತಿಯಲ್ಲಿ ಬರಕ್ಕೆ ಕುಂತಿದ್ದಿಲ್ಲ, ಬೆಡ್ನಲ್ಲಿನೇ ರೂಮ್ನಲ್ಲಿ ಆರಾಮ್ ಮಾಡಕ್ಕೆ ಕುಂತಿದ್ರು. ಯಜೀದ್ ಏನಿದ್ದ ಹಜರತ್ ಅಮೀರ್ ಮಾವಿಯಾ ಅವರಿಗೆ ಸೇವೆ ಮಾಡ್ತಿದ್ದ, ಅವ್ರ ಕಡೆ ಇರ್ತಿದ್ದ. ಹಜರತ್ ಅಮೀರ್ ಮಾವಿಯಾ ಅವರು ಯಜೀದ್ಗೆ ತಿಳಿಸ್ತಿದ್ರು, ನನ್ನ ಮಗನೇ, ನಾನು ಇನ್ನೂ ಜಾಸ್ತಿ ದಿನ ಪ್ರಪಂಚದಲ್ಲಿ ಇರೋದಿಲ್ಲ, ನಾನು ಬಿಟ್ಟು ಹೋಗೋದು ಸಮೀಪ ಇದೆ ಸಮಯ. ನನ್ನ ಮಗನೇ, ನಾನು ಒಳ್ಳೆಯವಾದ ಮಾತು ಹೇಳಕ್ಕೆ ಕುಂತಿದ್ದೇನೆ, ನನ್ನ ಮಾತುಗಳು ಎಲ್ಲ ನೀನು ಗಮನ ಇಟ್ಕೋ. ಈ ಗಮನ ಇಟ್ಕೊಂಡು ನಿನ್ನ ನೆನಪನ್ನು ಇಟ್ಕೊಂಡು ನೀನು ಕೆಲಸ ಮಾಡೋದು ಪ್ರಯತ್ನ ಮಾಡಬೇಕು. ನನ್ನ ಮಗನೇ, ಏನಾದರೂ ನೀ ಕೆಲಸ ಮಾಡು, ಮೊದಲಿಗೆ ಇಮಾಮೆ ಹುಸೇನ್ ಅವ್ರಿಗೆ ಕೇಳಿ ಕೆಲಸ ಮಾಡೋದು ಪ್ರಯತ್ನ ಮಾಡು. ಇಮಾಮೆ ಹುಸೇನ್ಗೆ ಯಾವುದೇ ಥರ ಅದು ತುಕ್ಕ ಕೊಡೋಕೆ ಹೋಗಬೇಡ, ಕೊಡೋಕೆ ಹೋಗಬೇಡ. ಯಾಕೆಂದರೆ ಅಹ್ಲೆ ಬೈತ್ ಅವರು, ಅವ್ರದ್ದು ತಾಯಿ ಇಡೀ ಪ್ರಪಂಚನ ಹೆಣ್ಣುಮಕ್ಕಳಿಂದ ಸರ್ದಾರ್ ಆಗಿದ್ದಾರೆ. ಹಜರತ್ ಇಮಾಮಿ ಹಸನ್ ಹುಸೇನ್ ಸ್ವರ್ಗನಲ್ಲಿ ಎಲ್ಲ ಯುವಕರಿನ ಸರ್ದಾರ್ ಆಗಿದ್ದಾರೆ. ಮತ್ತು ಅವ್ರದ್ದು ಅಜ್ಜರು ಇಡೀ ಪ್ರಪಂಚಕ್ಕೆ ಪ್ರವಾದಿಯಾಗಿ ಬಂದಿದ್ದಾರೆ, ನಬಿಯಾಗಿ ಬಂದಿದ್ದಾರೆ. ನಾಳೆ ಹಶ್ರ ಮೈದಾನಲ್ಲಿ ಇಮಾಮಿ ಹಸನ್ ಹುಸೇನ್ ಅವರು ಯಾವುದೇ ಕಾರಣಕ್ಕೆ ನಮಗೆ ಕೆಟ್ಟವಾದ ಮಾತನ್ನು ಹೇಳಬಾರ್ದು. ಯಜೀದ್, ಗಮನ ಹಿಡಿಕೋ, ಇಮಾಮಿ ಹುಸೇನ್ಗೆ ಎಲ್ಲ ತರಹದ ಸುಖ ಕೊಟ್ಟು ಆಮೇಲೆ ನೀ ಕೆಲಸ ಮಾಡೋದು ಪ್ರಯತ್ನ ಮಾಡು. ತಂದೆ ತನ್ನ ಮಗನಿಗೆ ಹೇಳಕ್ಕೆ ಕುಂತಿದ್ದಾರೆ. ಯಜೀದ್ ಏನು ಮಾಡಿದ? ತಂದೆದು ಎಲ್ಲ ಮಾತು ಕೇಳಕ್ಕೆ ಕುಂತಿದ್ದಾನೆ. ಆಯಿತು ಅಪ್ಪಾಜಿ, ಹಾಗೆ ಮಾಡ್ತೀನಿ ಅಪ್ಪಾಜಿ, ಅದೇ ರೀತಿ ಮಾಡ್ತೀನಿ ಅಪ್ಪಾಜಿ. ಮತ್ತು ಮಾತಿನಲ್ಲಿ ಮಾತಾಡ್ಕೊಂತ ಏನು ಕೇಳಿದ? ಅಪ್ಪಾಜಿ, ಈಗ ನೀವು ಮರಣ ಹೊಂದಿರ್ತೀರಾ, ಈಗಿದು ರಾಜನೀತಿ ಸ್ಥಾನ ಯಾರು ತಗೊತಾರೆ? ಅಮೀರ್ ಯಾರಾಗುತ್ತಾರೆ? ಲೀಡರ್ ಯಾರಾಗುತ್ತಾರೆ ಅಪ್ಪಾಜಿ? ನಾನೇ ಬೇಕು, ಬೇರೆ ಆಗುತ್ತಾರೆ ಅಪ್ಪಾಜಿ, ಯಾರಾಗುತ್ತಾರೆ ಅಪ್ಪಾಜಿ ಅಂತೂ ಮಗ ಕೇಳೋದಾನೆ ತಂದೆಗೆ. ಹಜರತ್ ಅಮೀರ್ ಮಾವಿ ಏನು ಹೇಳಿದರು? ನನ್ನ ಮಗನೇ, ನೀನೇ ಆಗಬೇಕು. ನಾನು ಸತ್ಯದ ನಂತರ ಆ ದೊಡ್ಡವಾದ ಸ್ಥಾನ, ಹಾಕಿಮಿನ ಸ್ಥಾನ ನೀನೇ ತಗೋಬೇಕು. ಆದರೆ ನನ್ನ ಮಗನೇ, ಅದು ಹಕ್ಕು ಇಮಾಮಿ ಹುಸೇನ್ಗೆ ಇದೆ, ಅವ್ರದ್ದು ಜಾಸ್ತಿ ಶಕ್ತಿ ಇದೆ ಅವ್ರ ಮೇಲೆ, ಅವ್ರು ಕುಂದಿರಬೇಕಾಗಿತ್ತು. ಆದರೆ ನಾನು ಸತ್ತಿದ ನಂತರ ನೀನು ಕುಂದಿರ್ತೀಯ. ಆದರೆ ಇದು ಎಲ್ಲ ಮಾತು ಗಮನ ಇಟ್ಕೋ. ಇಮಾಮಿ ಹುಸೇನ್ ಅವ್ರಿಗೆ ಯಾವತ್ತೂ ಕಾಡ್ಸಕ್ಕೆ ಹೋಗಬೇಡ, ಕೊಡೋಕೆ ಹೋಗಬೇಡ, ಅವ್ರಿಗೆ ತೊಂದರೆ ಮಾಡೋಕೆ ಹೋಗಬೇಡ, ಅಳಸಾಕೆ ಹೋಗಬೇಡ. ಅವ್ರಿಗೆ ಏನಾದರೆ ನೀ ತಿನ್ನೋದು ಮುಂಚೆ ಅವ್ರಿಗೆ ಊಟ ಮಾಡಿಸು, ಆಮೇಲೆ ನೀ ತಿನ್ನು. ನನ್ನ ಮಗನೇ, ನೀ ಬಟ್ಟೆ ಹಾಕೊಳ್ಳೋದು ಮುಂಚೆ ಅವ್ರಿಗೆ ಹೊಸದಾಗಿ ಬಟ್ಟೆಯನ್ನು ಕೊಡಿಸು, ಆಮೇಲೆ ನೀ ಬಟ್ಟೆ ತಗೋ. ಈ ರೀತಿ ತನ್ನ ಮಗನಿಗೆ ಎಲ್ಲ ತರಹದ ಮಾತುವನ್ನು ತಿಳಿಸಿ ಹೇಳಿದರು ಹಜರತ್ ಅಮೀರ್ ಮಾವಿಯಾರು. ನೋಡ್ರಿ ಎಷ್ಟು ಪ್ರೀತಿ ಮಾಡ್ತಿದ್ರು ಹಜರತ್ ಅಮೀರ್ ಮಾವಿಯಾರು, ಸಹಾಬಿ ರಸೂಲ್ ಅವರು. ಇಮಾಮಿ ಹಸನ್ ಹುಸೇನ್ ಬಗ್ಗೆ ಇಲ್ಲೇ ತನಕ ಗಮನ ಕೊಡ್ತಿದ್ರು ಅವರು. ವರ್ಷಕ್ಕೊಮ್ಮೆ ಇಮಾಮಿ ಹಸನ್ ಹುಸೇನ್ಗೆ ದುಡ್ಡುವನ್ನು ಇಟ್ಟಿದ್ರು. 1 ಲಕ್ಷ ಅವ್ರಿಗೆ ಪೇಮೆಂಟ್ ಕೊಡಬೇಕು ಅವ್ರ ಮನೆಯವರು, ಅಹ್ಲೆ ಬೈತ್ ಅವ್ರ ಮನೆಯವರಿಗೆ. ಎಲ್ಲ ತರಹದ್ದು ಅವ್ರಿಗೆ ಹೊಸದಾಗಿ ಮನಿ ಕೊಟ್ಟು ಚಲೋ ಮನೆಯಲ್ಲಿ ಇಟ್ಟು ಅವರಿಗೆ ಜೋಪಾನ ಮಾಡ್ತಿದ್ರು ಹಜರತ್ ಅಮೀರ್ ಮಾವಿಯಾರು. ಯಾವುದೇ ತರಹದ್ದು ನೋವು ಕೊಡ್ತಿದ್ದಿಲ್ಲ ಹಸನ್ ಹುಸೇನ್ ಅವರಿಗೆ. ಯಜೀದ್ಗೆ ಇದು ಎಲ್ಲ ಮಾತು ತಿಳಿಸಿ ಹೇಳಕ್ ಕುಂತಿದ್ದಾರೆ ತಂದೆಯರು. ಆದರೆ ಯಜೀದ್ ಅಂದ. ಹಜರತ್ ಅಮೀರ್ ಮಾವಿಯಾ ಅವರು ಹೇಳ್ಕೊಂತ ಏನು ಮಾಡಿದ್ರು? ನನ್ನ ಮಗನೇ, ನೋಡಿದ್ರ ಮೇಲೆ ನೀ ಪಾಲನೆ ಮಾಡಬೇಕು, ನೀನೇ ಅಮೀರ್ ಆಗ್ತೀಯ ಅಂತೂ ಹಜರತ್ ಅಮೀರ್ ಮಾವಿಯಾ ರದಿಯಲ್ಲಾಹು ತಆಲಾ ಅನ್ಹರು 80 ವರ್ಷ ಆಗಿತ್ತು. ಎಷ್ಟು? 80 ವರ್ಷದಲ್ಲಿನೇ ಕಣ್ಣಂಬಣ ಮಾಡಿ ಅವರು ಇನ್ನಾ ಲಿಲ್ಲಾಹಿ ವ ಇನ್ನಾ ಇಲೈಹಿ ರಾಜಿಊನ್ ಪ್ರಪಂಚ ಬಿಟ್ಟು ಅಲ್ಲಾಹನ ಬಾರ್ಗನಲ್ಲಿ ಹೋದರು. ಯಾರು? ಹಜರತ್ ಅಮೀರ್ ಮಾವಿಯಾರು. ಹೇಗೆ ಹಜರತ್ ಅಮೀರ್ ಮಾವಿಯಾರು ಸಾಯಬೇಕಾಗಿತ್ತು, ಮರಣ ಹೊಂದಿರಬೇಕಾಗಿತ್ತು, ಸ್ವಲ್ಪ ದಿನ ಯಜೀದ್ ಏನು ಮಾಡಿದ? ದುಃಖನಲ್ಲಿದ್ದ. ನನ್ನ ತಂದೆ ಬಿಟ್ಟು ಹೋಗಿದ್ದಾರ, ನನ್ನ ತಂದೆ ಇದ್ದಿದ್ರೆ ಭಾಳ ಚಲೋ ಆಗ್ತಿತ್ತು, ನನ್ನ ತಂದೆ ಇದ್ದಿದ್ರೆ ನಾನು ಎಷ್ಟು ಪ್ರೀತಿ ನೀಡುತ್ತಿದ್ಯಾ, ನನ್ನ ತಂದೆ ನನಗೆ ಬಿಟ್ಟು ಹೋಗಿದ್ದಾರ. ಯಜೀದ್ ಈ ರೀತಿ ಅಳ ಕುಂತಿದ್ದ. ಸ್ವಲ್ಪ ದಿನ ಆಗಿದ ನಂತರ ಆ ಕುರ್ಸಿ ಮೇಲೆ ಕುಂದಿರಬೇಕಾಗಿತ್ತಿಲ್ಲ, ರಾಜನೀತಿದು ಆ ಮಹಾರಾಜದ ಕುರ್ಸಿ ಮೇಲೆ ಕುಂದಿರಬೇಕಾಗಿತ್ತು, ಹಾಕಿಮ್ ಆಗಬೇಕಾಗಿತ್ತು. ಆ ಕುರ್ಸಿ ಮೇಲೆ ಕುಂದಿರೋದು ಸಂದರ್ಭದಲ್ಲಿ ಇನ್ನೂ ಜಾಸ್ತಿ ದಿನಾನ ಕಳೆದಿಲ್ಲ, 40 ದಿನಾನ ಸರಿಯಾಗಿಲ್ಲ. ಆ ಯಜೀದ್ ಏನು ಮಾಡಿದ? ಕುರ್ಸಿ ಕಡೆ ಬರಾಕುಂತಿದ್ದಾನೆ. ಬರೋದು ಸಂದರ್ಭದಲ್ಲಿ ಹಾಗೆ ಬರಾಕುಂತಿಲ್ಲ, ಕೈ ಒಳಗೆ ಶರಾಯಿ ಹಿಡ್ಕೊಂಡು ಬರಾಕುಂತಿದ್ದಾನೆ. ಶರಾಯಿದು ಬಾಟ್ಲಿ ಹಿಡ್ಕೊಂಡು ಬರಾಕುಂತಿದ್ದಾನೆ ಯಜೀದ್. ಇಸ್ಲಾಮ ಧರ್ಮನಲ್ಲಿ ಶರಾಯಿ ಹರಾಮಿದೆ. ಇಮಾಮಿ ಹುಸೇನ್ ಅವರು ಮತ್ತು ಅಹ್ಲೆ ಬೈತ್ ಅವರು, ಪ್ರೀತಿಯ ಪ್ರವಾದಿ ಮುಹಮ್ಮದ್ ಮುಸ್ಲಿಂ ಯಾವತ್ತೂ ಶರಾಯಿಗೆ ಇಷ್ಟಪಟ್ಟಿಲ್ಲ. ಅವರು ದ್ವೇಷದ ದೃಷ್ಟಿಯಿಂದ ನೋಡಿದ್ದಾರೆ ಶರಾಯಿಗೆ. ಆದರೆ ಯಜೀದ್ ಏನು ಮಾಡಿದ? ಬರಾಕುಂತಿದ್ದಾನೆ. ನಾನು ರಾಜ್ಕುಮಾರ್ ಆಗಿದ್ದೇನೆ, ನಾನು ಹಾಕಿಮ್ ಆಗಿದ್ದೇನೆ, ನಾನು ಏನು ಹೇಳ್ತೀನಿ ಅದನ್ನೇ ಆಗಬೇಕು ಅಂತ ಯಜೀದ್ ತನ್ನ ತಂದೆದು ಎಲ್ಲ ಮಾತಿಗೆ ಮರಿದು
ಅಹ್ಲೆ ಬೈತಿನ ಮಾತಿಗೆ ನೆನಪನ್ನು ಮರಿದು ಹುಜೂರಿನ ಎಲ್ಲ ಹದೀಸ್ ಕರೀಮನ್ನು ಮರಿದು ಏನು ಮಾಡಿದ್ದ, ನಾನು ಹೇಳ್ದಂಗೆ ಎಲ್ಲ ಊರು ನಡಿಬೇಕು ಅಂತೂ ಶರಾಯಿ ಬಾಟ್ಲಿ ಹಿಡ್ಕೊಂಡು ಬರಕ್ ಕುಂತಿದ್ದಾನೆ ಕೈ ಒಳಗೆ. ಹೇಗೆ ಶರಾಯಿ ಬಾಟ್ಲಿ ತಗೊಂಡು ಬರೋದು ಕುರ್ಸಿ ಮೇಲೆ ಕುಂತಿದ್ದಾನೆ. ಅಲ್ಲಾಹು ಅಕ್ಬರ್. ಆ ಕುರ್ಸಿ ಇಡೀ ಮುಸಲ್ಮಾನ್ ಜನರಿಗೆ ಆ ಸ್ಥಾನದಲ್ಲಿ ಕುಂತು ಒಂದು ಒಳ್ಳೆವಾದ ಸಂದೇಶ ಕೊಡೋದು ಸ್ಥಾನ ಅದು. ಆ ಸ್ಥಾನ ಮೇಲೆ ಕುಂತು ಹರಾಮ್ನ ಚಟವನ್ನು ಮಾಡಕ್ ಕುಂತಿದ್ದ ಯಜೀದ್. ಹಜರತೆ ಅಮೀರ್ ಮಾವಿಯಾನ ಪ್ರೀತಿಯ ಹಜರತೆ ಅಮೀರ್ ಮಾವಿಯ ಮಗ ಆಗ್ಬೇಕು ಯಜೀದ್. ಹಜರತೆ ಅಮೀರ್ ಮಾವಿಯ ಅವರು ಸಹ ರಸೂಲ್ಗೆ ಪ್ರೀತಿ ಮಾಡೋರು. ಮಗ ನೋಡಿದ್ರೆ ಈ ರೀತಿ ನಾಯಿ ದರಿದ್ರಾಗಿ ಹುಟ್ಟಿ ಬಂದಿದ್ದ. ಅವನಿಗೆ ನಾಯಿ ಹೇಳಿದ್ರೇನೆ ಕಡಿಮೆ ಐತಿ, ಇದಕ್ಕಿಂತ ಕೆಟ್ಟವಾದ ಅಕ್ಷರ ಬಳಸಬೇಕು ಯಜೀದ್ಗೆ. ಆ ರೀತಿ ಯಜೀದ್ ಇದ್ದ. ಶರಾಯಿ ಬಾಟ್ಲಿ ಹಿಡ್ಕೊಂಡು ಬಂದಿದ್ದಾನೆ. ಇದು ಎಲ್ಲ ಮಾತುಕತೆ, ಇದು ಎಲ್ಲ ದೃಷ್ಟಿನ ಸಹಾಬಾ ಕರಾಮರು ಎಷ್ಟೋ ಜನರು ನೋಡಕ್ ಕುಂತಿದ್ರು. ಅಲ್ಲಾಹು ಅಕ್ಬರ್. ಹಜರತ್ ಇಮಾಮ್ ಹುಸೇನ್ ಅವರಿಗೆ ಗೊತ್ತಾಯಿತು ಯಜೀದ್ ಕುರ್ಸಿ ಮೇಲೆ ಕುಂತಿದ್ದಾನೆ. ಯಾವ ರೀತಿ ಬಂದಿದ್ದಾನೆ ಅಂದರೆ ಶರಾಯಿ ಹಿಡ್ಕೊಂಡು ಬಂದಿದ್ದಾನೆ. ಹೇಗೆ ಬರಬೇಕಿತ್ತು ಎಲ್ಲರಿಗೆ ಘೋಷಣೆ ಮಾಡಿದ್ದ, ಇವತ್ತಿನಿಂದ ಎಲ್ಲರೂ ಮಜಾನಿಂದ ರುಚಿನಿಂದ ನೀವು ಶರಾಯಿ ಕುಡಿಬಹುದು. ಇಷ್ಟು ದಿನ ನೀವು ಯಾರು ಶರಾಯಿ ಕುಡಿತಿದ್ದಿಲ್ಲ, ಇವತ್ತಿನಿಂದ ನಾನು ಹೇಳಕ್ ಕುಂತಿದ್ದೇನೆ ಎಲ್ಲರೂ ಶರಾಯಿ ಕುಡೀರಿ. ಯಜೀದ್ ಘೋಷಣೆ ಮಾಡಿದ್ದ. ಹೆಣ್ಣು ಮಕ್ಕಳಿಗೆ ಪರ್ದಾನಲ್ಲಿ ಇಟ್ಟು ಜೀವನ ಮಾಡಿಸ್ತಿದ್ರು. ಹಜರತೆ ಅಮೀರ್ ಮಾವಿಯಾ, ಹುಸೇನ್, ಹಸನ್ ರದಿಯಲ್ಲಾಹು ಅನ್ಹು ಎಲ್ಲರೂ. ಯಜೀದ್ ಹೇಗೆ ಕುಂತ ಕುರ್ಸಿ ಮೇಲೆ ಎಲ್ಲರೂ ಹೆಣ್ಣು ಮಕ್ಕಳು ಬೇಪರ್ದಾಗಿ ಡ್ಯಾನ್ಸ್ ಮಾಡೋದು. ನಾನು ಅನುಮತಿ ಕೊಡ್ತೀನಿ, ಕರ್ಕೊಂಬಾರಿ ಹೆಣ್ಣು ಮಕ್ಕಳಿಗೆ. ಆ ರೂಮ್ನಲ್ಲಿ ಮನೆಯಲ್ಲಿ ಕರೆಸಿ ಹೆಣ್ಣು ಮಕ್ಕಳಿಗೆ ಡ್ಯಾನ್ಸ್ ಮಾಡಿಸ್ತಿದ್ದ ಯಜೀದ್. ತಂದೆ ನೋಡಿದ್ರೆ ಭಯ ಪಡ್ಕೊಂಡು ಜೀವನ ಮಾಡೋರು, ಹರಾಮಿನ ಚಟಗಳಿಂದ ದೂರ ಇದ್ರು ತಂದೆಯರು. ಮಗ ನೋಡಿದರೆ ಈ ಚಟಗಳನ್ನು ಸ್ಟಾರ್ಟ್ ಮಾಡಿದ್ದ. ಇಮಾಮಿ ಹುಸೇನ್ ಇದ್ದಾರೆ ಆದರೆ ಭಯ ಇಲ್ಲ. ಇಮಾಮಿ ಹುಸೇನ್ಗೆ ಹೇಗೆ ಗೊತ್ತಾಗಬೇಕಿತ್ತು. ಇಮಾಮ್ ಹುಸೇನ್ ರದಿಯಲ್ಲಾಹು ಅನ್ಹು ತನ್ನ ತಂಗಿ ಮನೆಯಲ್ಲಿ ಬಂದರು. ಹೇಳಿದ್ರು, ನನ್ನ ತಂಗಿ ಯಜೀದ್ ಈ ರೀತಿ ಕೆಲಸ ಮಾಡಕ್ ಕುಂತಿದ್ದಾನೆ, ಯಜೀದ್ ಈ ರೀತಿ ಶುರು ಮಾಡಿದ್ದಾನೆ. ನಾವು ಇರೋದು ಭಾಳ ಕಠಿಣ ಇದೆ, ನಾವು ದಮಿಷ್ಕ್ ಬಿಟ್ಟು ಹೋಗಿದ್ರೆ ಭಾಳ ಚಲೋ ಆಗ್ತೈತಿ, ಏಕೆಂದರೆ ನಮ್ಮ ಕಣ್ಣಿನ ಮುಂದೆನೆ ಶರಾಯಿ ಕುಡಿಯಾಕ ಕುಂತಿದ್ದಾನೆ, ನಮ್ಮ ಕಣ್ಣಿನ ಮುಂದೆನೆ ಹೆಣ್ಮಕ್ಳಿಗೆ ಡ್ಯಾನ್ಸ್ ಮಾಡ್ಸಕ್ ಕುಂತಿದ್ದಾನೆ, ನಮ್ಮ ಕಣ್ಣಿನ ಮುಂದೆನೆ ಎಷ್ಟು ಹರಾಮಿನ ಚಟಗಳನ್ನು ಮಾಡಕ್ ಕುಂತಿದ್ದಾನೆ. ನಾವು ಹೇಗಿರ್ಬೇಕು ಇದು ಎಲ್ಲ ಸಹಿಸ್ಕೊಂಡು? ನಮಗೆ ಸಹಿಸ್ಕೊಳ್ಳೋದು ಶಕ್ತಿ ಇಲ್ಲ. ನನ್ನ ತಂಗಿ ನಾವು ದಮಿಷ್ಕ್ ಬಿಟ್ಟು ಮದೀನಾಗೆ ಹೋಗೋಣ ಬಾ. ತಂಗಿಗೆ ಹೇಳಕ್ ಕುಂತಿದ್ರು. ತಂಗಿ ಏನು ಹೇಳಿದ್ಲು, ಅಣ್ಣ ನಾವು ಹೋಗಾ ಕುಂತೀವಿ, ಹೌದು ಅವರು ಅಮೀರ್ ಆಗಿದ್ದಾರೆ, ಯಜೀದ್ ಅಮೀರ್ ಆಗಿದ್ದಾನೆ, ಲೀಡರ್ ಆಗಿದ್ದಾನೆ, ಒಂದು ಸಾರಿ ನಾವು ಅನುಮತಿ ಕೇಳಿ ಹೋಗೋಣ, ಹಾಗೆ ಹೋಗೋದು ಬೇಡ, ಒಂದ್ಸರಿ ಯಜೀದ್ಗೆ ಕೇಳಿ ಹೋಗೋಣ ಅಣ್ಣ. ಹಜರತೆ ಇಮಾಮಿ ಹುಸೇನ್ ಅವ್ರ ತಂಗಿನ ಮಾತು ಕೇಳಿ ಪತ್ರವನ್ನು ಬರೀದ್ರು. ಅಸ್ಸಲಾಮು ಅಲೈಕುಂ ಯಾ ಅಮೀರ್ ಮುಕ್ಮಿನೀನ್, ಯಜೀದ್ ನಾವು ಈ ರೀತಿ ಊರು ಬಿಟ್ಟು ನಾವು ಮದೀನಾಗೆ ಹೋಗ್ಬೇಕಂತ ನಮ್ಮ ಇಚ್ಛಾಗಿದೆ, ನೀ ಅನುಮತಿ ಕೊಟ್ಟರೆ ನಾವು ಹೋಗ್ತೀವಿ, ನೀ ಬೇಡ ಅಂದ್ರೆ ನಾವು ಇಲ್ಲೇ ಸಹಿಸ್ಕೊಂಡು ನಾವು ಜೀವನ ಮಾಡೋ ಪ್ರಯತ್ನ ಮಾಡ್ತೀವಿ ಅಂತ ಹಜರತ್ ಇಮಾಮಿ ಹುಸೇನರು ಯಜೀದ್ಗೆ ಪತ್ರವನ್ನು ಬರೆದು ಕಳಿಸಿದರು. ಹೇಗೆ ಯಜೀದ್ ಕುರ್ಸಿಯ ಮೇಲೆ ಶರಾಯಿ ಬಾಟ್ಲಿ ತಗೊಂಡು ಆ ಪತ್ರವನ್ನು ಓದಾಕೊಂತಿದ್ದಾನೆ. ಓದಿದ ನಂತರ ಸಿಟ್ಟನ್ನು ಬರೆದು ಕಳಿಸಿದ್ದ. ಅವರಿಗೆ ಮರ್ಯಾದೆನ ಕೊಡಾಕುಂತಿಲ್ಲ ಯಜೀದ್. ಕೆಟ್ಟ ಅಕ್ಷರಗಳನ್ನು ಬಳಸಿದ ಇಮಾಮಿ ಹುಸೇನಿನ ಮೇಲೆ. ಯಜೀದ್ ಕೆಟ್ಟವಾದ ಶಬ್ದವನ್ನು ಬಳಸಿದ ನ್ಯಾಲ್ಗಿನಿಂದ. ಆ ರೀತಿ ಬರೀತಿ ಕಳಿಸಿದ್ದ. ಹುಸೇನ್ ನೀವು ಇದ್ದಿರಿ ಬಿಡ್ರಿ, ಅದು ನನಗೇನು ಸಂಬಂಧ ಇಲ್ಲ, ನಿಮ್ಮ ಮುಖ ನೋಡಿದ್ರೆ ನಾನು ಉರಿತೀನಿ, ಆ ರೀತಿ ನನಗೆ ಹೊಟ್ಟೆ ಚಾ ಆಗುತ್ತಿದೆ, ನೀವು ಬಿಟ್ಟು ಹೋಗ್ರಿ ಮೊದಲಿಗೆ ನನ್ನ ಊರು ಅಂತೂ ಯಜೀದ್ ಈ ರೀತಿ ಕೆಟ್ಟ ಅಕ್ಷರದಿಂದ ಬರೀತಿ ಕಳಿಸಿದ ಇಮಾಮಿ ಹುಸೇನ್ ಅವರಿಗೆ. ಹಜರತ್ ಇಮಾಮಿ ಹುಸೇನ್ ರದಿಯಲ್ಲಾಹು ತಾನರಿ ಪತ್ರ ಬರೆದಿದ ನಂತರ ಅಳಕ್ ಶುರು ಮಾಡಿದ್ರು. ಹೈ ಅಲ್ಲಾ, ಹಜರತ್ ಅಮೀರ್ ಮಾವಿಯಾ ಇದ್ರು ಎಷ್ಟು ಗೌರವ ಕೊಡ್ತಿದ್ರು, ಇವತ್ತು ಯಜೀದ್ ಯಾವ ರೀತಿ ಹೇಳಕ್ ಕುಂತಿದ್ದಾನೆ, ಯಾವ ರೀತಿ ನಮಗೆ ಮಾತಾಡಕ್ ಕುಂತಿದ್ದಾನೆ. ತನ್ನ ತಂಗಿಗೆ ಆ ಪತ್ರವನ್ನು ತೋರಿಸಿದ್ರು. ನೋಡು ತಂಗಿ, ಈ ರೀತಿ ಯಜೀದ್ ಬರೀದ್ ಕಳಿಸಿದ್ದಾನೆ. ತಂಗಿ ನೋಡಿದ ತಕ್ಷಣ ಸಿಟ್ಟಾದ್ರು. ಅಣ್ಣ ಈ ರೀತಿ ನಿಮಗೆ ಈ ರೀತಿ ಕೆಟ್ಟವಾದ ಅಕ್ಷರ ಬಳಸ್ತಾನಂದ್ರೆ ನಾವು ಇರೋದು ಅವಶ್ಯಕತೆ ಇಲ್ಲ, ಮೊದಲಿಗೆ ನಾವು ಬಿಟ್ಟು ಹೋಗೋಣ ಅಣ್ಣ. ಎಲ್ಲ ಸಾಮಾನವನ್ನು ಬ್ಯಾಗನ್ನು ಮಾಡ್ಕೊಂಡು ಕುದುರೆ ತಗೊಂಡು ಮದೀನಾಗೆ ಬಂದರು. ಹೇಗೆ ಮದೀನಾಗೆ ವಾಸ ಮಾಡಕ್ಕೆ ಬಂದಿದ್ದಾರೆ. ಮದೀನಾಗೆ ಬಂದಿದ ನಂತರ ಎಷ್ಟೋ ಸಹಾಬಾ ಕರಾಮರು ಪ್ರೀತಿನಿಂದ ಪ್ರೇಮನಿಂದ ಅವರಿಗೆ ಮದೀನಲ್ಲಿ ಕರ್ಕೊಂಡು ಬಂದರು. ಬಂದಿದ ನಂತರ ಅವರು ಹೇಗೆ ತನ್ನ ಕುಟುಂಬಗಳಲ್ಲಿ ಏನು ಮನೆಗಳಿತ್ತು ಆ ಮನೆಯೊಳಗೆ ಬಂದು ಆರಾಮ ಮಾಡಾಕೊಂತಿದ್ರು. ಯಜೀದ್ ಏನು ಮಾಡಿದ ಮತ್ತು ಪತ್ರ ಬರೆದು ಕಳಿಸಿದ. ಅಲ್ಲಿ ಮರ್ವಾನ್ ಮತ್ತು ವಲೀದ್ ಬಿನ್ ಉಕ್ಬಾ ರದಿಯಲ್ಲಾಹು ಅನ್ಹು, ವಲೀದ್ ಬಿನ್ ಖಾಲಿದ್ ಅಂತೂ ಒಬ್ಬರು ವಲೀದ್ ಅನ್ನೋರು ಲೀಡರ್ ಇದ್ರು, ಅವ್ರ ಕಡೆ ಪತ್ರ ಬರೆದು ಕಳಿಸಿದ. ವಲೀದ್, ಇಮಾಮಿ ಹುಸೇನರಿಗೆ ಹೇಳು, ನನ್ನ ಕೈಯಲ್ಲಿ ಕೈ ಕಟ್ಟು, ನನಗೆ ಅಮೀರ್ ಅಂತ ಅವರು ಒಪ್ಕೋಬೇಕು, ಅವರು ಮೊದಲಿಗೆ ಒಪ್ಕೋಬೇಕು, ಅವರು ಒಪ್ಕೊಂಡಿಲ್ಲ ಅಂದರೆ ನಾನು ಈ ರೀತಿ ಅವರಿಗೆ ಕೊಲೆ ಮಾಡ್ತೀನಿ, ಯುದ್ಧ ಮಾಡ್ತೀನಿ ಅಂತ ಯಜೀದ್ ಪತ್ರ ಬರೆದು ಕಳ್ಸಾಕೊಂತಿದ್ದಾನೆ. ನೋಡೋರು ಏನು ಹೇಳ್ತಾರ. ಆ ವಲೀದ್ ಏನಿದ್ದ ಮೊದಲಿಗೆ ಆ ಪತ್ರ ತಗೊಂಡು ಬಂದಿದ ನಂತರ ಹಜರತ್ ಇಮಾಮಿ ಹುಸೇನ್ ರದಿಯಲ್ಲಾಹು ಅನ್ಹು ಬಗ್ಗೆ ಯೋಚನೆ ಮಾಡಕೊಂತಿದ್ದ. ಅಲ್ಲಾಹು ಅಕ್ಬರ್, ಪ್ರೀತಿಯ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಮೊಮ್ಮಕ್ಕಳು ಇವರು, ಹಜರತ್ ಫಾತಿಮಾ ಪ್ರೀತಿಯ ಮಗ ಇವರು ಇಮಾಮಿ ಹುಸೇನರು, ಇವರು ಇಡೀ ಯುವಕರಿನ ಸರ್ದಾರ್ ಇವರು. ಇವ್ರ ಕಡೆ ಹೋಗಿ ನಾನು ಯಜೀದನ ಕೈಯಲ್ಲಿ ಕೈ ಕೊಡ್ರಿ ಅಂತ ನಾನು ಹೇಗೆ ಹೇಳಬೇಕು? ಅಂತ ದರಿದ್ರವಾದ ಯಜೀದನ ಕೈಯಲ್ಲಿ ಕೈ ಕೊಡಾಕ ಮನಸ್ಸಾಗ್ತೈತಿ ಯಾರಾದ್ರೂ? ಇಮಾಮಿ ಹುಸೇನ್ ಯಾವತ್ತೂ ಇಚ್ಛೆ ಪಡ್ಕೊಂಡಿಲ್ಲ. ಅವರು ನಾನು ಸತ್ತಿದ್ರೆ ಇದೇ ರೀತಿ ಸಾಯ್ತೀನಿ, ಆದರೆ ಯಜೀದನ ಕೈ ಒಳಗೆ ಕೈ ಕಟ್ಟು ನಾನು ಯಾವತ್ತೂ ನಾನು ಒಪ್ಕೊಳ್ಳೋದಿಲ್ಲ
ಅವನಿಗೆ ಅಮೀರ್ ಅಂತೂ ನಾನು ಯಾವತ್ತೂ ಒಪ್ಕೊಳ್ಳೋದಿಲ್ಲ, ನಾನು ನಂಬೋದಿಲ್ಲ ಅಂತೂ ಇಮಾಮೆ ಹುಸೇನ್ ಅವರು ಈ ರೀತಿ ಕಡ್ಡಾವಾಗಿ ನಿಂತರು. ಇಲ್ಲಿ ವಲೀದ್ ಏನಿದ್ದ ಪತ್ರ ತಗೊಂಡು ಯೋಚನೆ ಮಾಡಕ್ ಕುಂತಿದ್ದ. ಇಷ್ಟೇ ಸಂದರ್ಭದಲ್ಲಿ ಮರ್ವಾನ್ ಬಂದು ಕೇಳಿದ, ಏನಾಯ್ತು? ವಲೀದ್ ಹೇಳಿದ್ರು, ಈ ರೀತಿ ಯಜೀದ್ ಕಳಿಸಿದ್ದಾನೆ, ನಾನು ಹೋಗಿ ಹೇಗೆ ಕೇಳಬೇಕು? ಅವಾಗ ಮರ್ವಾನ್ ಹೇಳಿದ, ನೀ ಅಲ್ಲಿ ಹೋಗೋದು ಅವಶ್ಯಕತೆ ಇಲ್ಲ, ಇಮಾಮಿ ಹುಸೇನ್ ಅವರಿಗೆ ಇಲ್ಲೇ ಕರೆಸು ನಿನ್ನ ಮನೆ ಒಳಗೆ. ಅವ್ರು ಏನಾದರೂ ಒಪ್ಕೊಂಡಿದ್ರೆ ಚಲೋ, ಒಪ್ಕೊಂಡಿಲ್ಲ ಅಂದ್ರೆ ನೀ ಅವ್ರಿಗೆ ಕಡ್ಗ ಹತ್ಕೊಂಡು ಕೊಲೆ ಮಾಡಿಬಿಡು ಇಲ್ಲೇ ಮನೆ ಒಳಗೆ. ಈ ರೀತಿ ಮಾತಾಡ ಕುಂತಿದ್ದ ಮರ್ವಾನ್, ಆ ವಲೀದ್ ಏನಿದ್ದ ಶಿಟ್ಟಿನ ಬಂದು ಹೇಳಿದ, ಈ ಕೈ ಅವ್ರಿಗೆ ಗೌರವ ಕೊಡೋದು ಕೈ, ಅವ್ರಿಗೆ ಸೇವೆ ಮಾಡೋದು ಕೈ, ಅವ್ರ ನಿಂದನೇ ನಾವು ಸ್ವರ್ಗನಲ್ಲಿ ಹೋಗ್ತೀವಿ, ಅವ್ರ ಕೈನಿಂದ ನಾವು ಆಬೇ ಕೌಸರು ಕುಡಿತೀವಿ, ನನ್ನ ಕೈನಿಂದ ಅವ್ರಿಗೆ ಕೊಲೆ ಮಾಡಬೇಕು? ನಿನ್ನ ಮನಸ್ಸು ಹೇಗಾಯ್ತು ಹೇಳೋದು ಇದು? ಸಿಟ್ಟಿನಿಂದ ಮರ್ವಾನ್ಗೆ ವಲೀದ್ ಇದರಿಂದ ಭಯ ಕುಂತಿದ್ರು ಮತ್ತು ಸಿಟ್ಟಿನ ಮಾತಾಡಕ್ ಕುಂತಿದ್ರು. ಇಷ್ಟೇ ಸಂದರ್ಭದಲ್ಲಿ ಹಜರತ್ ಇಮಾಮಿ ಹುಸೇನ್ಗೆ ಮನೆಯಲ್ಲಿ ಕರೆಸಿದ ನಂತರ ಹಜರತ್ ಇಮಾಮಿ ಹುಸೇನ್ ವಲೀದ್ ಮನೆಯನ್ನು ಬಂದಿದ್ದ ನಂತರ ವಲೀದ್ ಅವರು ಆ ಪತ್ರವನ್ನು ತೋರಿಸಿದ್ರು. ಯಜೀದ್ ಈ ರೀತಿ ಕಳಿಸಿದ್ದಾನೆ, ನೀವು ಕೈಯಲ್ಲಿ ಕೈ ಕೊಟ್ಟು ಯಜೀದ್ ಅಮೀರ್ ಆಗಿದ್ದಾನೆ, ಲೀಡರ್ ಆಗಿದ್ದಾನೆ, ಹಾಕೀಮ್ ಆಗಿದ್ದಾನೆ, ನೀವು ಒಪ್ಕೋಬೇಕಂತೆ, ನೀವು ಒಪ್ಕೊಂಡಿಲ್ಲ ಅಂದ್ರೆ ಈ ರೀತಿ ಹುಕ್ಮ ಬಂದಿದೆ. ಹಜರತ್ ಇಮಾಮಿ ಹುಸೇನ್ ಸಿಟ್ಟನ್ನು ಹೇಳಿದರು, ಇದರ ಬಗ್ಗೆ ನಾನು ಉತ್ತರ ಕೊಡೋದಿಲ್ಲ, ನಾನು ಯೋಚನೆ ಮಾಡಿ ಉತ್ತರ ಹೇಳುತ್ತೇನೆ, ಹೀಗೆ ನಾನು ಒಪ್ಕೊಳ್ಳೋದಿಲ್ಲ, ಇನ್ನು ಯೋಚನೆ ಮಾಡಿ ನಾನು ಉತ್ತರ ಕೊಡ್ತೇನೆ ಅಂತ ಇಮಾಮಿ ಹುಸೇನ್ ಹೊಳ್ಳಿ ಬರಾಕ್ ಕುಂತಿದ್ರು. ಮರ್ವಾನ್ ಹೇಳಿದ, ಅಯೇ ವಲೀದ್, ಈಗ ಸಮಯ ಇದೆ, ಕಡಗ ತೆಗಿ. ಇಮಾಮಿ ಹುಸೇನ್ ಅವರಿಗೆ ಹೇಗೆ ಶಬ್ದ ಕೇಳಬೇಕು, ಸಿಟ್ಟ ದೃಷ್ಟಿನಿಂದ ವಲೀದ್ ಮರ್ವಾನ್ ಕಡೆ ನೋಡಿದ್ರು. ನನಗೆ ಕೊಲೆ ಮಾಡಕ್ ನೀ ಹೇಳಾಕೊಂತಿದ್ಯಾ? ಸಿಟ್ಟು ನೋಡಿದ ನಂತರ ಮರ್ವಾನ್ एकदम ಸಿಟ್ಟು ಭಯ ಪಡ್ಕೊಂಡು ತಳಗಡೆ ದೃಶ್ಯ ಮಾಡಿದ. ಹಜರತ್ ಇಮಾಮಿ ಹುಸೇನ್ ಹೇಗೆ ಹೊಳ್ಳಿ ಬಂದ್ರು, ಮರ್ವಾನ್ ವಲೀದ್ಗೆ ಹೇಳಿದ, ಹೀಗೆ ಸಮಯ ಇತ್ತು, ಕೊಲೆ ಮಾಡಿದೆ, ಯಾಕೆ ನೀ ಸಮಯ ಮಾಡಿಲ್ಲ, ಯಾಕೆ ನೀ ಕೊಲೆ ಮಾಡಿಲ್ಲ? ಅವ್ರಿಗೆ ಕೊಲೆ ಮಾಡಬೇಕಾಗಿತ್ತು. ಆ ವಲೀದ್ ವ್ಯಕ್ತಿ ಹೇಳಿದ, ನಾನು ಅವ್ರ ಕೈನಿಂದ ಸಾಯಕ್ಕೆ ನಾನು ಇಷ್ಟ ಅದೀನಿ, ನಾನು ಒಪ್ಕೊಂತೀನಿ, ನನ್ನ ಕೈನಿಂದ ಅವ್ರ ಕೊಲೆ ಆಗಬಾರ್ದು, ಯಾವತ್ತು ನನ್ನ ಕೈ ಅವ್ರ ರಕ್ತನಿಂದ ಆಗಬಾರ್ದು, ನಾನು ಯಾವತ್ತೂ ಒಪ್ಕೊಳ್ಳೋದಿಲ್ಲ ಅಂತೂ ವಲೀದ್ ಹೇಳಕ್ ಕುಂತಿದ್ದ. ಇಷ್ಟೇ ಸಂದರ್ಭದಲ್ಲಿ ಮತ್ತು ಇನ್ನೊಂದು ಪತ್ರ ಬಂತು. ವಲೀದ್, ಮರ್ವಾನ್, ಇಮಾಮಿ ಹುಸೇನ್ಗೆ ಹೇಳ್ರಿ, ಅವ್ರು ಹೇಗೆ ಮಾಡಿ ನನಗೆ ಅಮೀರ್, ನಾನೇ ಲೀಡರ್ ಅಂತ ಒಪ್ಕೋಬೇಕು, ಅವರು ಕೈಯಲ್ಲಿ ಕೈ ಕೊಟ್ಟು ನನಗೆ ಒಪ್ಕೊಳ್ಬೇಕು, ಅವರು ಏನಾದರೂ ಒಪ್ಕೊಳ್ಳಿ ಅಂದ್ರೆ ಈ ಕೊಲೆನ ಮಾಡಿ ನನ್ನ ಚಂಡ ಏನಿದೆ ನನ್ನ ಕಡೆಯಿಂದ ಕಳಿಸಬೇಕು ಅಂತೂ ಯಜೀದ್ ಪತ್ರ ಬರೀದ್ ಕಳಿಸಿದ್ದ. ವಲೀದ್ ಮತ್ತು ಅಳ್ಕೊಂತ ಬಂದ, ಇಮಾಮಿ ಹುಸೇನ್ ನೋಡ್ರಿ, ಈ ರೀತಿ ಪತ್ರ ಬರಾಕುಂತಿದೆ, ಹುಸೇನ್ ನಾನು ಏನು ಮಾಡಬೇಕು? ನಾನು ಬಿಟ್ಟಿದ್ರೆ ಈ ರೀತಿ ನನ್ನ ಮೇಲೆ ಪತ್ರ ಬರಾಕುಂತಿದೆ, ನಾನು ಏನು ಮಾಡಬೇಕು ಇಮಾಮ್ ಹುಸೇನ್? ಹಜರತ್ ಇಮಾಮಿ ಹುಸೇನ್ ಹೇಳಿದರು, ಬಂದು ಮನೆಯಲ್ಲಿ ಕುಟುಂಬಗಳಿಗೆ ಹೇಳಿದರು, ಇಲ್ಲೇ ನನಗೆ ಇರೋಕೆ ಸರಿಯಾಗಿ ವ್ಯವಸ್ಥೆ ಇಲ್ಲ, ಈ ರೀತಿ ಯಜೀದ್ನಿಂದ ಪತ್ರ ಬರಾಕುಂತಿದೆ, ನಾವು ಏನು ಮಾಡಿ, ಇಲ್ಲೇ ನಾವು ಇರಬಾರ್ದು, ನಾವು ಬಿಟ್ಟು ಹೋಗೋಣ ಅಂತೂ ಮದೀನಾ, ಹುಟ್ಟಿದ ಊರು, ಆಟ ಆಡಿದ ಊರು, ತನ್ನ ಅಜ್ಜನ ಊರು, ತಾಯಿಯ ಊರು, ತಂದೆ ಊರು ಮದೀನಾ, ಆ ಮದೀನಾ ಮುನವ್ವರ ಬಿಟ್ಟು ಹೋಗಾಗಿ ಇವತ್ತು ಪರಿಸ್ಥಿತಿ ಬಂದಿದೆ ಇಮಾಮಿ ಹುಸೇನಿನ. ಈ ಪತ್ರ ನೋಡಿದ ನಂತರ ಹಜರತ್ ಇಮಾಮಿ ಹುಸೇನರು ಅದೇ ರಾತ್ರಿ ಅಳ್ಕೊಂತ ಪ್ರೀತಿಯ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸಮಾಧಿ ಕಡೆ ಬಂದು ಅಜ್ಜಾರ ಸಮಾಧಿ ಮೇಲೆ ಕುಂತು ಮುಖವನ್ನು ಹಚ್ಚಿ ಅಳಾಕುಂತಿದ್ರು. ಅಜ್ಜ, ಯಾ ರಸೂಲಲ್ಲಾ, ಯಾ ನಾನಾ ಜಾನ್, ಯಾ ರಸೂಲಲ್ಲಾ, ನಾನು ಈ ಮದೀನಾ ಊರಿನಲ್ಲಿ ನನಗೆ ಎಷ್ಟೋ ಜನರು ಗೌರವ ಕೊಡ್ತಿದ್ರು, ನಾವು ಆಟ ಏನಾದ್ರೂ ನಾವು ದಾರಿ ಒಳಗೆ ಹೋಗ್ಕೋತೀವಿ ಅಂದ್ರೆ ಎಲ್ಲರೂ ಜನರು ತನ್ನ ದುಂಬದ ಮೇಲೆ ನಮಗೆ ಕುಂದರ್ಸ್ಕೊಂತಿದ್ರು. ಇವತ್ತು ಪರಿಸ್ಥಿತಿ ಅಂತದ್ ಬಂದಿದೆ ಅಜ್ಜ, ನಾನಾ ಜಾನ್, ನಾನು ಬಿಟ್ಟು ಹೋಗಾಕ್ ಕುಂತಿದ್ದೀನಿ, ನಿಮ್ಮ ಊರಿನಿಂದ ನಾನು ದೂರ ಆಗುಂತಿದ್ದೀನಿ ನಾನಾ ಜಾನ್ ಅಂತ ಅಳ್ಕೊಂತ ದುವಾ ಮಾಡ್ಕೊಂತ ಅಲ್ಲೇ ಕಣ್ಣವನ್ನು ಬಂದ್ ಮಾಡಿ ಮಲಗಿದ್ರು. ಹೇಗೆ ಮಲಗಬೇಕಿತ್ತು, ಕನಸಿನಲ್ಲಿ ಪ್ರೀತಿಯ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಬಂದರು. ಬಂದ ನಂತರ, ನನ್ನ ಮಗನೇ, ಹುಸೇನ್, ಏನಾಯ್ತು, ಯಾಕೆ ಚಿಂತೆ ಮಾಡಾಕೊಂತಿದೀಯಾ? ಹುಸೇನ್, ನಿನ್ನ ಸಮಯ ಬಹಳ ಸಮೀಪ ಇದೆ. ಹುಸೇನ್, ಇನ್ನೂ ಸ್ವಲ್ಪ ದಿನ ನೀನ್ ನನ್ನ ಕಡೆ ಬರವಾದೀಯಾ? ಹುಸೇನ್, ನಮ್ಮ ಕಡೆ ನೀ ಬರವಾದೀಯಾ? ಹುಸೇನ್, ನಿನ್ನ ಹಣೆ ಬರದಲ್ಲಿ ಏನು ಆಗೋದಿದೆ ಅದು ಹಕ್ಕಿದೆ, ನಿನ್ನ ಹಣೆ ಬರದಲ್ಲಿ ಆಗೇ ಆಗುತ್ತದೆ. ಹುಸೇನ್, ಹೋಗು ಹುಸೇನ್, ಆ ಹಣೆ ಬರ ಏನಲ್ಲಿ ನಿನ್ನ ಯಾವ ಜಗದಲ್ಲಿ ಸಾವು ಇದೆ ಆ ಜಗದಲ್ಲಿ ಸಾವೇ ಆಗುತ್ತದೆ. ಹುಸೇನ್, ಭಯ ಪಡ್ಕೊಳ್ಳೋ ಹೋಗ್ಬೇಡ. ಹುಸೇನ್, ಕರ್ಬಲಾ ಮೈದಾನಲ್ಲಿ ನಿನ್ಗೆ ನೀರಾಡ್ಸೆ ಮಾಡಿ ಜನರು ನಿನ್ಗೆ 3 ದಿನ ತನಕ ನೀರು ಕೊಡಂಗಿಲ್ಲ, ಆ ರೀತಿ ಕೊಲೆ ಮಾಡ್ತಾರ. ಹುಸೇನ್, ನಿನ್ನ ಕುಟುಂಬಗಳಿಗೆ, ನಿನ್ನ ಮಕ್ಕಳಿಗೆ ನೀರಾಡ್ಸಿ ನೀರು ಕೊಡಿಸಲಾರ್ದಂಗೆ ಕೊಲೆ ಮಾಡ್ತಾರ. ಹುಸೇನ್, ಎಲ್ಲರೂ ಆ ಸಂದರ್ಭದಲ್ಲಿ ತಾಳ್ಮೆಯನ್ನು ಮಾಡು. ಹುಸೇನ್, ಆ ಸಂದರ್ಭದಲ್ಲಿ ಏನು ಕೆಟ್ಟ ಅಕ್ಷರವನ್ನು ಬಳಸಕ್ಕೆ ಹೋಗ್ಬೇಡ. ಹುಸೇನ್, ಅಲ್ಲಾಹನಿಗಾಗಿ ತನ್ನ ಜೀವನ ತ್ಯಾಗವನ್ನು ಮಾಡು. ಇಷ್ಟು ಕನಸನ್ನು ಹೇಳಾಕೊಂತಿದ್ರು. ಹೇಳಿದ ನಂತರ ಹಜರತ್ ಇಮಾಮ್ ಹುಸೇನ್ ಅವರು ತಕ್ಷಣ ಮಾತು ಕೇಳಿ ಎಚ್ಚರಾಗಿ ಮನೆ ಕಡೆ ಬಂದಿದ ನಂತರ ಎಲ್ಲ ಸಾಮಾನು ಪ್ಯಾಕ್ ಮಾಡಿದ್ರು ಮತ್ತು ಮದೀನಾ ಮುನವ್ವರ ಕಡೆ ಹೋದ್ರು. ರಾತ್ರಿಯಲ್ಲಿ ಸಮಯದಲ್ಲಿ, ಅಜ್ಜ, ನಾನಾ ಜಾನ್, ನಾನು ಹೊಂಟಿದ್ದೇನೆ ನಾನಾ ಜಾನ್, ಅನುಭೂತಿ ಕೊಡ್ರಿ ನಾನಾ ಜಾನ್. ನೋಡ್ರಿ, ತನ್ನ ತಾಯಿಯ ತಂದೆಯ ಊರು, ತನ್ನ ಅಜ್ಜರ ಊರು ಯಾರಾದ್ರೂ ಬಿಟ್ಟು ಹೋಗಕ್ಕೆ ಮನಸ್ಸಾಗ್ತೈತಿ? ಯಾರಿಗೆ ಆಗುದಿಲ್ಲ. ಹಜರತ್ ಇಮಾಮಿ ಹುಸೇನ್ ಅವರು ಬಂದಿದ್ದಾರೆ. ಅಜ್ಜನ್ ಸಮಾಧಿ ಕಡೆ ಮುಂದೆ ನಿಂತು ಮತ್ತೆ ಅಳಾಕೊಂತಿದ್ರು. ಅಲ್ಲಿ ಅಳಿದ ನಂತರ ಮತ್ತೆ ಹೊಳ್ಳಿ ಬಂದ್ರು. ಎಲ್ಲೇ? ತಾಯಿಯ ಸಮಾಧಿ ಕಡೆ ಬಂದ್ರು. ತಾಯಿ ಕಡೆ ಬಂದ್ರು. ಅಮ್ಮಿ ಜಾನ್, ನೀವು ಆರಾಮಾಗಿ ಮಲಗಿದ್ದೀರಾ? ಅಮ್ಮಿ ಜಾನ್, ಇವತ್ತು ನಿಮ್ಮ ಪ್ರೀತಿಯ ಮಗ ನಿಮ್ಗೆ ಬಿಟ್ಟು ಹೊಂಟಿದ್ದಾನೆ ಅಮ್ಮಿ ಜಾನ್.
ಅಮ್ಮಿಜಾನ್ ಇವತ್ತು ಹೋಗಾ ಕುಂತಿದ್ದಾನೆ ಮಗ, ಹೊಳ್ಳಿ ಬರ್ತಾನಿಲ್ಲ ಅನ್ನೋದು ಗೊತ್ತಿಲ್ಲ ಅಮ್ಮಿಜಾನ್. ಅಮ್ಮಿಜಾನ್ ಅನುಮತಿ ಕೊಡ್ರಿ ಅಮ್ಮಿಜಾನ್, ನನಗೆ ನಾನು ಹೋಗುತ್ತೇನೆ ಅಮ್ಮಿಜಾನ್. ಹಜರತ್ ಇಮಾಮಿ ಹುಸೇನ್ ತನ್ನ ತಾಯಿಯ ಸಮಾಧಿ ಕಡೆ ಬಂದು ಅಳದಿ ಹೇಳಕ್ ಕೂತಿದ್ರು, ಅಮ್ಮಿಜಾನ್ ಅಸ್ಸಲಾಮ್ ಅಲೈಕುಂ ಅಮ್ಮಿಜಾನ್, ಅಮ್ಮಿಜಾನ್ ಅಸ್ಸಲಾಮ್ ಅಲೈಕುಂ. ಸಮಾಧಿನಿಂದ ಧ್ವನಿ ಬಂತು, ವಾಲೇಕುಮ್ ಅಸ್ಸಲಾಂ ಐ ನನ್ನ ಮಗನೇ, ವಾಲೇಕುಮ್ ಅಸ್ಸಲಾಂ ಐ ನನ್ನ ಮಗನೇ. ಐ ನನ್ನ ಮಗನೇ ಭಾಳ ಸಮೀಪ ಇದೆ, ನಮ್ಮ ಕಡೆ ನೀ ಬರುವ ಅದೀಯಾ. ಐ ನನ್ನ ಮಗನೇ ನಾನು ದಾರಿ ಕಾಯಕ್ ಕುಂತಿದ್ದೇನೆ. ಐ ನನ್ನ ಮಗನೇ ತಾಳ್ಮೆಯನ್ನು ಮಾಡು, ಐ ನನ್ನ ಮಗನೇ ತಾಳಿ ಮಾಡು. ತಾಯಿ ಸಮಾಧಿನ ತನ್ನ ಹುಸೇನ್ ಹಜರತ್ ಹುಸೇನ್ ಅವರು ಹೇಳಕ್ ಕುಂತಿದ್ದಾಳೆ ತಾಯಿ ಸಮಾಧಿ ಒಳಗಿಂದ, ಐ ನನ್ನ ಮಗನೇ ತಾಳ್ಮೆ ಮಾಡು, ನಮ್ಮ ಸಮೀಪ ನೀ ಬರೋದಿಯಾ ಅಯ್ಯ ಹುಸೇನ್, ನಮ್ಮ ಸಮೀಪ ನೀ ಬರೋದಿಯಾ. ಮತ್ತು ಹಜರತ್ ಇಮಾಮಿ ಹುಸೇನ್ ರದಿಯಲ್ಲಾಹು ತಾಲಾ ತನ್ನ ದೊಡ್ಡ ಅಣ್ಣ ಹಜರತ್ ಇಮಾಮಿ ಹಸನ್ ಕಡೆ ಬಂದರು. ಭಯ್ಯಾ ಜಾನ್, ಅಣ್ಣ ನಾನು ಹೊಂಟಿದ್ದೀನಿ ಅಣ್ಣ, ಅಣ್ಣ ನಾನು ಹೊಂಟಿದ್ದೀನಿ ಅಣ್ಣ, ಹೊಳ್ಳಿ ಬರ್ತೀನಿ ಅನ್ನೋದು ಗೊತ್ತಿಲ್ಲ ಅಣ್ಣ, ಅಣ್ಣ ಅನುಮತಿ ಕೊಡು ಅಣ್ಣ. ತನ್ನ ದೊಡ್ಡ ಅಣ್ಣ ಸಮಾಧಿ ಕಡೆ ಇದು ಸಲಾಮನ್ನು ಹೇಳಿ ಮನೆ ಕಡೆ ಬಂದು ಎಲ್ಲರಿಗೆ ಕರ್ಕೊಂಡು ಮಕ್ಕಾನಲ್ಲಿ ಬಂದರು. ಮಕ್ಕಾ ಕಡೆ ನೋಡ್ರಿ, ಹಜರತ್ ಇಮಾಮಿ ಹಸನ್ ರದಿಯಲ್ಲಾಹು ತಾಲಾ ಪ್ರವಾಸ ಎಷ್ಟು ಶಾಬಾನಿನ 3ನೇ ತಾರೀಕಿನಲ್ಲಿ ಶುರು ಮಾಡಿದರು. ಶಾಬಾನಿನ ಮದೀನಾ ಬಿಟ್ಟರು ಹಜರತ್ ಇಮಾಮಿ ಹುಸೇನ್ ಅವರು ತನ್ನ ಕುಟುಂಬಗಳಿಗೆ ಎಲ್ಲರಿಗೆ ಕರ್ಕೊಂಡು ಮದೀನಾ ಬಿಟ್ಟು ಎಲ್ಲಿ ಬಂದರು, ಮಕ್ಕಾಗೆ ಬಂದರು. ಬಂದಿದ ನಂತರ ಹಜರತೆ 3ನೇ ಶಾಬಾನ್ನಲ್ಲಿ ಹಜರತ್ ಇಮಾಮಿ ಹುಸೇನ್ ಅವರು ಮಕ್ಕಾ ಮುಅಜ್ಜಮಾಗೆ ಬಂದಿದ ನಂತರ, ಏಕೆಂದರೆ ಮಕ್ಕಾ ಮುಅಜ್ಜಮಾನಲ್ಲಿ ಯಾವುದೇ ತರಹದ ಕೊಲೆ ಆಗ್ತಿದ್ದಿಲ್ಲ, ಯುದ್ಧ ಆಗ್ತಿದ್ದಿಲ್ಲ, ಅಂಥದ್ದು ಮುಕದ್ದಸ್ವಾದ ಪವಿತ್ರವಾದ ಸ್ಥಳ, ಅದು ಯಾವುದೇ ಕಾರಣದಲ್ಲಿ ಯುದ್ಧ ಆಗುವುದಿಲ್ಲ ಮಕ್ಕಾ ಮುಅಜ್ಜಮಾನಲ್ಲಿ. ಅಂಥದ್ದು ಊರಿನ ಒಳಗೆ ಹಜರತ್ ಇಮಾಮಿ ಹುಸೇನ್ ಅವರು ಮಕ್ಕಾ ಮುಅಜ್ಜಮಾನಲ್ಲಿ ಬಂದರು. ಬಂದಿದ ನಂತರ ಅಲ್ಲಿರುವ ಎಲ್ಲರೂ ದೊಡ್ಡ ದೊಡ್ಡ ಸಹಾಬಿಗಳು ಮತ್ತು ಅವ್ರಿಗೆ ಪ್ರೀತಿ ಮಾಡೋರು, ಅವ್ರಿಗೆ ಕುಟುಂಬಗಳು ಏನಿದ್ದಾರೆ ಅವ್ರಿಗೆ ಮನೆಯಲ್ಲಿ ಪ್ರೀತಿನ ಕರ್ಕೊಂಡು ಹೇಳಿದರು, ಐ ಇಮಾಮ್ ಹುಸೇನ್ ಏಕೆ ಬರೋದು ಕಾರಣ ಏಕೆ, ನೀವು ಏಕೆ ಈ ರೀತಿ ಬಂದಿದ್ದೀರಾ, ಕುಟುಂಬಗಳಿಗೆ ಕರ್ಕೊಂಡು ಏಕೆ ಬಂದಿದ್ದೀರಾ? ಹಜರತ್ ಇಮಾಮ್ ಹುಸೇನ್ ಹೇಳಿದರು, ಯಜೀದ್ ಈ ರೀತಿ ಹಾಕಿಮ್ ಆಗಿದ್ದಾನೆ, ಯಜೀದ್ ಈ ರೀತಿ ಇಡೀ ಮುಸಲ್ಮಾನ್ ಜನರಿನ ಲೀಡರ್ ಆಗಿದ್ದಾನೆ. ಆ ಯಜೀದ್ ನನಗೆ ಹೇಳಕ್ ಕುಂತಿದ್ದ, ಕೈಯಲ್ಲಿ ಕೈ ಕೊಟ್ಟು ನಾನು ಅವ್ರಿಗೆ ಆ ಯಜೀದ್ಗೆ ಅಮೀರ್ ಮಾಡಬೇಕಂತೆ, ನಾನು ಯಾವತ್ತೂ ಒಪ್ಕೊಂಡಿಲ್ಲ. ಏಕೆಂದರೆ ಅಂಥ ದರಿದ್ರವಾದ ವ್ಯಕ್ತಿಗೆ ನಾನು ಕೈಯಲ್ಲಿ ಕೈ ಕೊಟ್ಟು ನಾನು ಯಾವತ್ತೂ ಒಪ್ಕೊಳ್ಳೋದಿಲ್ಲ. ಏಕೆಂದರೆ ಯಜೀದ್ ದರಿದ್ರ ಇದ್ದಾನೆ, ನಾಯಿ ಇದ್ದಾನೆ, ಹರಾಮಿ ಇದ್ದಾನೆ, ಶರಾಯಿ ಕುಡಿತಾನೆ, ಹೆಣ್ಣು ಮಕ್ಕಳಿಗೆ ಡ್ಯಾನ್ಸ್ ಮಾಡಿಸ್ತಾನೆ, ಈ ರೀತಿ ಕೆಟ್ಟ ಚಟಗಳನ್ನು ಮಾಡ್ತಾನೆ. ಅಂಥ ಯಜೀದನ ಕೈ ಒಳಗೆ ನಾನು ಕೈ ಕೊಡಬೇಕು? ನನ್ನ ಅಜ್ಜನ ಶರಿಯತ್ತು ಅನುಮತಿ ಕೊಡೋದಿಲ್ಲ, ನಾನು ಹೇಗೆ ಕೈ ಕೊಡಬೇಕು ಯಜೀದನ ಕೈ ಒಳಗೆ ಅಂತ ಇಮಾಮ್ ಹುಸೇನ್ ಎಲ್ಲ ಜನರಿಗೆ ತಿಳಿಸಿ ಹೇಳಕ್ ಕುಂತಿದ್ರು. ಆವಾಗ ಮಕ್ಕನಲ್ಲಿರುವ ಎಲ್ಲ ಜನರು ಏನು ಮಾಡಿದರು, ಅಲ್ಲಾಹು ಅಕ್ಬರ್, ಈ ರೀತಿ ಯಜೀದ್ ಕುಂತಿದ್ದಾನೆ, ಐ ಇಮಾಮ್ ಹುಸೇನ್ ನೀವು ನಮ್ಮ ಅಮೀರ್ ಇದ್ದೀರಾ, ನೀವು ನಮ್ಮ ಲೀಡರ್ ಇದ್ದೀರಾ, ನೀವು ಎಷ್ಟು ವರ್ಷ ಇರ್ತೀರಾ ಇಲ್ಲೇ ನೀವು ಇರಬಹುದು ಇಮಾಮ್ ಹುಸೇನ್, ನಾವು ನಿಮಗೆ ಲೀಡರ್ ಒಪ್ಕೊಂತೀವಿ ಐ ಇಮಾಮ್ ಹುಸೇನ್, ನೀವು ಬಿಟ್ಟು ಹೋಗ್ಬೇಡ್ರಿ ಐ ಇಮಾಮ್ ಹುಸೇನ್ ಅಂತೂ ಮಕ್ಕನಲ್ಲಿರುವ ಎಲ್ಲ ಜನರು ಇಮಾಮ್ ಹುಸೇನ್ಗೆ ಹೇಳಿದರು. ಇಮಾಮ್ ಹುಸೇನ್ ಏನು ಹೇಳಿದರು, ನಾನು ಜಾಸ್ತಿ ದಿನ ಇರೋದಿಲ್ಲ, ಏಕೆಂದರೆ ನನ್ನ ಹಣೆ ಬರ ಬೇರೆ ಇದೆ, ನನ್ನ ದಾರಿನೇ ಬೇರೆ ಇದೆ, ನಾನು ಪ್ರವಾಸನಲ್ಲಿ ಹೊಂಟಿದ್ದೇನೆ. ಹಜರತ್ ಇಮಾಮ್ ಹುಸೇನ್ ಮಕ್ಕನಿರುವ ಎಲ್ಲ ಜನರಿಗೆ ಹೇಳಕ್ ಕುಂತಿದ್ರು. ಸ್ವಲ್ಪ ದಿನ ಶಾಬಾನ್ನಲ್ಲಿ ಬಂದಿದ್ದಾರೆ, ಇಡೀ ರಂಜಾನ್ ಹಜರತ್ ಇಮಾಮಿ ಹುಸೇನ್ ಮಕ್ಕಾ ಮುಅಜ್ಜಮಾನಲ್ಲಿದ್ದರು. ಎಲ್ಲೇ ಮಕ್ಕಾನಲ್ಲಿದ್ದರು ಇಡೀ ರಂಜಾನ್. ಕೂಫಾನಲ್ಲಿರುವ ಜನರಿಗೆ ಗೊತ್ತಾಯಿತು, ಕೂಫಾನಲ್ಲಿರುವ ಶಾಯರ ಕೇಳಿದ್ರಲ್ಲ, ಜಿನ್ಕೋ ಧೋಕೆ ಸೆ ಕೂಫೆ ಬುಲಾಯಾ ಗಯಾ, ಜಿನ್ಕೋ ಬೈಠೆ ಬಿಠಾಯೆ ಸತಾಯಾ ಗಯಾ, जिनके बच्चों को प्यासा रुलाया गया, जिनके गर्दन पे खंजर चलाया गया, उस हुसैन इब्ने हैदर पे लाखों ಸಲಾಂ. ಕೂಫಾನಲ್ಲಿರುವ ಎಲ್ಲರೂ ಜನರು ಏನು ಮಾಡಿದರು, ಅವ್ರಿಗೆ ಗೊತ್ತಾಯಿತು ಇಮಾಮ್ ಹುಸೇನ್ ಈ ರೀತಿ ಮಕ್ಕಾನಿಂದ ಮದೀನದ ಮಕ್ಕಾಗೆ ಬಂದಿದ್ದಾರಂತೆ. ಕೂಫಾನಲ್ಲಿರುವ ಎಲ್ಲರೂ ಜನರು ಏನು ತಿಳ್ಕೊಂಡ್ರು, ದಮಿಷ್ಕ್ನಲ್ಲಿ ಯಜೀದ್ ಕುಂತಿದ್ದಾನೆ, ನಾವು ಎಲ್ಲರೂ ಜನರು ಯಜೀದ್ಗೆ ನಮ್ಮ ಲೀಡರ್ ಅಂತ ನಾವು ಯಾವತ್ತೂ ಒಪ್ಕೊಳ್ಳೋದಿಲ್ಲ, ನಮ್ಮ ಲೀಡರು ಇಮಾಮ್ ಹುಸೇನ್ ಆಗಬೇಕು, ನಮ್ಮ ಕೂಫಾನಲ್ಲಿ ಕರೆಸ್ಕೊಳ್ಳೋಣ, ಇಮಾಮ್ ಹುಸೇನ್ ಕೂಫಾಗೆ ಬರಬೇಕು, ಅವ್ರಿಗೆ ನಾವು ಅಮೀರ್ ತಿಳ್ಕೊಂತೀವಿ, ನಮ್ಮ ಲೀಡರ್ ಇಮಾಮ್ ಹುಸೇನ್ ಆಗಬೇಕು. ನೋಡ್ರಿ, ಬಹಳಷ್ಟು ಜನರು ಯಜೀದ್ಗೆ ಒಪ್ಕೊಳಕ್ ಕುಂತಿದ್ದಿಲ್ಲ, ಯಜೀದ್ಗೆ ನಂಬಾಕ್ ಕುಂತಿದ್ದಿಲ್ಲ, ಏಕೆಂದ್ರೆ ಯಜೀದ್ ಆ ರೀತಿ ದರಿದ್ರವಾದ ನಾಯಿ ಇದ್ದ, ಯಜೀದ್ ಲೀಡರ್ ಆಗಿದ್ದ ಮುಸಲ್ಮಾನಿನ. ಇಮಾಮಿ ಹುಸೇನ್ ಅವರು ಒಪ್ಕೊಂಡಿಲ್ಲ, ಕೂಫಾನಲ್ಲಿರುವ ಜನರನ್ನು ಎಲ್ಲರೂ ಹಠನ ಮಾಡಕ್ ಕುಂತಿದ್ರು, ಇಮಾಮ್ ಹುಸೇನ್ಗೆ ನಾವು ಇಲ್ಲೇ ನಮ್ಮ ಊರಿಗೆ ನಾವು ಕರ್ಸೋಣ. ಎಷ್ಟೋ ಪತ್ರವನ್ನು ಬರೀದ್ ಕಳಿಸಿ ಮಕ್ಕಾಗೆ ಕಳ್ಸಾಕ್ ಕುಂತಿದ್ರು. ಹಜರತ್ ಇಮಾಮಿ ಹುಸೇನ್ ಕಡೆ ಹೇಗೆ ಪತ್ರ ಬರ್ತಿತ್ತು, ಇಮಾಮ್ ಹುಸೇನ್ ನೋಡ್ತಿದ್ರು, ಮಕ್ಕನಲ್ಲಿರುವ ಎಲ್ಲ ದೊಡ್ಡ ದೊಡ್ಡ ಶ್ರೀಮಂತರ ಜನರಿಗೆ, ತನ್ನ ಅಕ್ಕಪಕ್ಕಲಿರುವ ಕುಟುಂಬಗಳಿಗೆ ತೋರಿಸ್ತಿದ್ರು, ಈ ರೀತಿ ಕೂಫಾನಿಂದ ಪತ್ರ ಬರಕ್ ಕುಂತಿದೆ, ಈ ರೀತಿ ಜನರು ಹೇಳಕ್ ಕುಂತಿದ್ದಾರೆ, ನನಗೆ ಕರೆಯಕ್ ಕುಂತಿದ್ದಾರೆ, ನಾನು ಏನು ಮಾಡಬೇಕು? ಎಷ್ಟೋ ದೊಡ್ಡ ದೊಡ್ಡ ಜನರು ಹೇಳಿದರು, ಇಮಾಮ್ ಹುಸೇನ್ ಕೂಫಾನ ಕಡೆ ಹೋಗ್ಬೇಡ್ರಿ ಇಮಾಮ್ ಹುಸೇನ್, ಏಕೆಂದರೆ ಕೂಫಾದು ಜನರು ಒಂದು ನ್ಯಾಲ್ಗಿನ ಅಕ್ಷರ ಬಳಸ್ತಾರೆ, ಇನ್ನೊಂದು ರೀತಿ ಆ ರೀತಿ ಮಾಡಿ ತೋರಿಸೋದಿಲ್ಲ. ನ್ಯಾಲ್ಗಿನಿಂದ ಏನು ಹೇಳ್ತಾರೆ ಆ ರೀತಿ ಮಾಡಿ ತೋರ್ಸಂಗಿಲ್ಲ, ಅವರು ಮೋಸ ಮಾಡಿರುವ ಜನರು. ಇಮಾಮ್ ಹುಸೇನ್ ನೆನಪು ಮಾಡ್ರಿ, ನಿಮ್ಮ ತಂದೆಯವರು ನಮಾಜ್ ಮಾಡಕ್ ಕುಂತಿದ್ರು, ನಿಮ್ಮ ತಂದೆಗೆ ಮೋಸ ಮಾಡಿ ಚೂರಿ ಹಾಕಿ ಕೊಲೆ ಮಾಡಿರುವ ಜನರು ಕೂಫಾದು ಜನರು. ನೆನಪು ಮಾಡ್ರಿ ಇಮಾಮಿ ಹುಸೇನ್, ಆ ದಿನ ನೆನಪು ಮಾಡ್ರಿ. ಇಮಾಮಿ ಹುಸೇನ್ ಕೂಫಾನಲ್ಲಿರುವ ಜನರು ನಿಮ್ಮ ದೊಡ್ಡ ಅಣ್ಣನಿಗೆ ಇಮಾಮಿ ಹಸನ್ ಅವರಿಗೆ ವಿಷ ಕೊಟ್ಟಿ ಸಾಯಿಸಿದ್ರು.
ಈಗ ನಿಮಗೆ ಕರೆಯಾಕ ಕುಂತಿರಬಹುದು, ಆದರೆ ಇಮಾಮ್ ಹುಸೇನ್ ನಾಳೆ ಚೇಂಜ್ ಆಗ್ತಾರ ಜನರು. ಆ ಮಾತಿನ ಪ್ರಕಾರ ಅವ್ರು ನಡ್ಕೊಂಡು ಹೋಗಂಗಿಲ್ಲ. ಇಮಾಮ್ ಹುಸೇನ್ ನೀವು ಹೋಗ್ಬೇಡ್ರಿ. ಇಮಾಮ್ ಹುಸೇನ್ ಜನರಿನ ಮಾತು ಕೇಳಿ ಸುಮ್ಮನಾಗ್ತಿದ್ರು. ಪತ್ರ ಮೇಲೆ ಪತ್ರವನ್ನು ಕೂಫಾನಿಂದ ಬರಾಕುಂತಿತ್ತು ಮಕ್ಕನಲ್ಲಿ. ಎಷ್ಟು 10,000ಕ್ಕಿಂತ ಜಾಸ್ತಿ ಪತ್ರವನ್ನು ಬರೀತು ಕಳಿಸಿದ್ರು ಕೂಫಾದ ಜನರು. ಇಮಾಮ್ ಹುಸೇನ್ ನೀವು ಬರಲೇಬೇಕು, ನಮ್ಮ ಊರಿಗೆ ನೀವು ಬರಲೇಬೇಕು ಇಮಾಮ್ ಹುಸೇನ್. ಹಜರತ್ ಇಮಾಮ್ ಹುಸೇನ್ ಓದ್ತಿದ್ರು ಸುಮ್ಮಿರ್ತಿದ್ರು, ಓದ್ತಿದ್ರು ಸುಮ್ಮಿರ್ತಿದ್ರು. ಹಜರತ್ ಇಮಾಮ್ ಹುಸೇನ್ಗೆ ಲಾಸ್ಟ್ ಕೊನೆಯ ಪತ್ರ ಬಂತು. ದೊಡ್ಡ ಲೀಡರ್ ಇಮಾಮ್ ಹುಸೇನ್ ನೀವು ಇವತ್ತಿಗಾಗಿನೇ ಬಂದಿಲ್ಲ ಅಂದರೆ ಯಜೀದ್ಗೆ ನಾವು ಒಪ್ಕೊಂತೀವಿ. ನಮ್ಮ ಲೀಡರ್ ನಮ್ಮ ಹಾಕಿಮ್ ಯಜೀದ್ ಇದ್ದಾನೆ ಅಂತ ನಾವು ಎಲ್ಲರೂ ನಂಬ್ತೀವಿ. ಅವನೇ ನಮ್ಮ ಹಾಕಿ ಅಂತ ನಾವು ಎಲ್ಲರೂ ಒಪ್ಕೊಂತೀವಿ. ನಾಳೆ ಕಯಾಮತ್ ದಿನದಲ್ಲಿ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಕೇಳುತ್ತಾನೆ, ಏಕೆ ನೀವು ಇಂಥದ್ದು ನಾಯಿ ದರಿದ್ರಂದ ಜನರಿಗೆ ಈ ಯಜೀದ್ ಕೈಯಲ್ಲಿ ಕೈ ಕೊಟ್ಟು ಎಲ್ಲರೂ ನೀವು ಲೀಡರ್ ಮಾಡಿದ್ದೀರಾ? ಅಂಥ ಸಂದರ್ಭದಲ್ಲಿ ನಾವು ಅಲ್ಲಾಹನ ಕಡೆ ಉತ್ತರ ಕೊಡ್ತೇವೆ, ಯಾ ಅಲ್ಲಾಹ್, ಪ್ರೀತಿಯ ಪ್ರವಾದಿಯ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂನ ಪ್ರೀತಿಯ ಮೊಮ್ಮಕ್ಕಳು ಹಜರತ್ ಇಮಾಮಿ ಹುಸೇನ್ಗೆ ನಾವು ಕರೆಸಿದ್ವಿ, ಅವ್ರಿಗೆ ಕರೆದಿದ್ವಿ. ಇಮಾಮಿ ಹುಸೇನ್ ಅವರು ಬಂದಿಲ್ಲ. ಅವರು ಬರಲಾರ್ದ ಕಾರಣ ನಾವು ಯಜೀದ್ಗೆ ಒಪ್ಕೊಂಡಿದ್ವಿ ಅಲ್ಲ. ಇಲ್ಲಾಂದ್ರೆ ನಾವು ಇಮಾಮಿ ಹುಸೇನ್ಗೆ ಒಪ್ಕೊಳಕೊಂಡಿದ್ವಿ, ಇಮಾಮಿ ಹುಸೇನ್ಗೆ ನಾವು ನಂಬಾಕೊಂಡಿದ್ವಿ, ಅವ್ರಿಗೆ ಅಮೀರ್ ಮಾಡಾಕೊಂಡಿದ್ವಿ. ಇಮಾಮಿ ಹುಸೇನ್ ಅವರು ಬಂದಿಲ್ಲ, ಅದಕ್ಕೆ ನಾವು ಯಜೀದ್ಗೆ ಹಾಕಿಮ್ ತಿಳ್ಕೊಂಡಿವಿ. ಅಲ್ಲ, ನಾವು ಈ ರೀತಿ ಅಲ್ಲಾಹನ ಕಡೆ ಉತ್ತರ ಕೊಡ್ತೀವಿ. ಇಮಾಮಿ ಹುಸೇನ್ ನೀವು ಯೋಚನೆ ಮಾಡ್ರಿ, ಹೇಗಾರು ಮಾಡಿ ನಮ್ಮ ಊರಿಗೆ ಬಾರಿ ಇಮಾಮಿ ಹುಸೇನ್. ಅಂತೂ ಕೂಫಾನಲ್ಲಿರುವ ಜನರು ಎಲ್ಲರೂ ಪತ್ರ ಈ ರೀತಿ ಬರೀದಿ ಕಳ್ಸಾಕ್ ಕುಂತಿದ್ರು. ಹಜರತ್ ಇಮಾಮಿ ಹುಸೇನ್ ಅವರು ಲಾಸ್ಟ್ ಕೊನೆಯ ಪತ್ರ ನುಡಿದ ನಂತರ ಕಣ್ಣಿನಿಂದ ನೀರು ಬಂತು. ಹಾಯ್ ಅಲ್ಲಾ, ಅಲ್ಲಾಹನ ಕಡೆ ಈ ರೀತಿ ನನ್ನ ಮಾತುವನ್ನು ಹೇಳ್ತಾರಂತೆ, ಹಂಗಂದ್ರೆ ನಾನು ಮೊದಲಿಗೆ ಹೋಗಬೇಕು. ಏಕೆಂದರೆ ನಾಳೆ ನನ್ನ ಅಜ್ಜರನ್ನು ಕೇಳ್ತಾರ, ಹುಸೇನ್ ನಿನಗೆ ಜನರು ಕರೆದಿದ್ರು ದೀನ ತಬ್ಲಿಗಿನ ಕೆಲಸ ಮಾಡಕ್ ಬಾರಿ ಇಲ್ಲಿ, ನಿಮ್ಗೆ ನಾವು ಒಪ್ಕೊಂತೀವಿ, ನೀವೇ ನಮ್ಮ ಲೀಡರು, ನೀವೇ ನಮ್ಮ ಹಾಕಿಮ್ ಅಂತ ಎಲ್ಲರೂ ಜನರು ಕರೆ ಹಾಕೊಂತಿದ್ರು, ನೀವು ಏಕೆ ಹೋಗಿಲ್ಲ? ನನ್ನ ಅಜ್ಜರು ಕೇಳಿದ್ರೆ ನಾನು ಏನು ಉತ್ತರ ಕೊಡಬೇಕು? ಜನರಿಗೆ ಮಕ್ಕನಲ್ಲಿರುವ ಜನರಿಗೆ ಈ ರೀತಿ ಹೇಳಕ್ ಕುಂತಿದ್ರು. ಮಕ್ಕನಲ್ಲಿರುವ ಜನರು ಏನು ಹೇಳಿದ್ರು, ಇಮಾಮ್ ಹುಸೇನ್ ನೀವು ಹೋಗೋದು ಬ್ಯಾಡ್ರಿ, ನೀವಲ್ಲಿ ಹೋಗಕ್ಕೆ ಹೋಗ್ಬೇಡ್ರಿ. ನೀವು ಹೋಗೋದು ಮುಂಚೆ ನಿಮಗೆ ಯಾರ ವ್ಯಕ್ತಿ ಮೇಲೆ ಅತಿ ಜಾಸ್ತಿ ನಂಬಿಕೆ ಇದೆ, ಭರೋಸೆ ಇದೆ, ಆ ವ್ಯಕ್ತಿಗೆ ಕೂಫಾನಲ್ಲಿ ಕಳಿಸ್ರಿ. ಅವರಲ್ಲಿ ಹೋಗಿದ ನಂತರ ಎಲ್ಲ ವಾತಾವರಣ ಎಲ್ಲ ಪರಿಸರ ನೋಡಿದ ನಂತರ ನಿಮಗೆ ಕರೆಸ್ತಾರ ಅವರು. ಅಜಾನ್